ಸಾರಿ ನೋಡಿ, ಬಿಜೆಪಿ 195 ಕ್ಷೇತ್ರಗಳ ಹೆಸರನ್ನ ಅನೌನ್ಸ್ ಮಾಡಿತ್ತು, ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಕರ್ನಾಟಕದ ಒಂದು ಕ್ಷೇತ್ರದ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿರಲಿಲ್ಲ. ಆದ್ರೆ ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ಅನೌನ್ಸ್ ಮಾಡಿದೆ. ಮೊದಲ ಪಟ್ಟಿಯಲ್ಲೇ ಫಸ್ಟ್ ಲಿಸ್ಟ್ ನಲ್ಲೇ ಕರ್ನಾಟಕದ 7 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ. ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು ಅಚ್ಚರಿ ಆಯ್ಕೆಗಳು. ಶ್ರೇಯಸ್ ಪಟೇಲ್ ಹಾಸನ, ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಅವರು ಕಾಯಂ, ಮುದ್ದಹನುಮೇಗೌಡ ಅವರು ತುಮಕೂರಿನಿಂದ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ವಿಜಯಪುರ ರಾಜು ಅಲಗೂರು, ಮಂಡ್ಯ ಸ್ಟಾರ್ ಚಂದ್ರು. ಒಂದು 10 ದಿನದ ಹಿಂದೆನೆ ಗಾಣಿಗ ರವಿ ಅವರು ಒಂದು ಓಪನ್ ಇದ್ರಲ್ಲಿ ಹೇಳ್ಬಿಟ್ಟಿದ್ರು ಸ್ಟಾರ್ ಚಂದ್ರು ಅವರೇ ಆಗಿ ಬರ್ತಾರೆ ಅಭ್ಯರ್ಥಿಯಾಗಿ ಅಂತೇಳಿ. ಈಗ ನೋಡಿ, ಈಗ ಮಂಡ್ಯ ಕ್ಷೇತ್ರದ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಮಂಡ್ಯ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕುತೂಹಲ ಕೇಳಿಸ್ತಾ ಇರೋದಕ್ಕೆ ಕಾರಣ ಅಲ್ಲಿ ಮೈತ್ರಿ ಜಂಗಿ ಕುಸ್ತಿ ನಡೀತಾ ಇದೆ. JDSಗೆ ಬಿಟ್ಕೊಡ್ಬೇಕಾ ಅಥವಾ ಬಿಜೆಪಿಯಿಂದ ಸುಮಲತಾ ಅವ್ರನ್ನ ಇಳಿಸ್ಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಆದ್ರೆ ಮಂಡ್ಯದಿಂದ ಸ್ಟಾರ್ ಚಂದ್ರು ಹೆಸರು ಅನೌನ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ನಲ್ಲಿ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಶಿವಮೊಗ್ಗ, ಎಲ್ಲ ಚಿತ್ರದುರ್ಗ, ಹಾವೇರಿ, ಈ ಎಲ್ಲ ಕ್ಷೇತ್ರಗಳ ಅಂದ್ರೆ ಮೇನ್ ಇರುವಂಥದ್ದು. ಮೇನ್ ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇರಲಿಲ್ಲ. ಸೊ ಹಾಗಾಗಿ ಡಿಕ್ಲೇರ್ ಮಾಡಿದ್ದಾರೆ 7 ಕ್ಷೇತ್ರಗಳ ಪಟ್ಟಿ, 7 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ. KC ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ AICC. ನಿನ್ನೆ CEC ಮೀಟಿಂಗ್ ಆಗಿತ್ತು. CEC ಮೀಟಿಂಗ್ ನಲ್ಲಿ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. DCM DK ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ನಿನ್ನೆ CM ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಬೇಕಾಗಿತ್ತು, ಆದರೆ ಹೋಗಿರ್ಲಿಲ್ಲ. ಅಳೆದು ತೂಗಿ ಟಿಕೆಟ್ ಫೈನಲ್ ಮಾಡಲಾಗಿದೆ 7 ಕ್ಷೇತ್ರಗಳಿಗೆ. ನಾವು ನೋಡಿ 5ವರೆಗೆ ಇದೇ ಒಂದು ಶಾರ್ಟ್ ಲಿಸ್ಟ್ ಆಗಿತ್ತು ಅಂತೇಳಿ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಆ ಸುದ್ದಿಯನ್ನು ಕೊಟ್ಟಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಇಷ್ಟು ದಿನ ಇದ್ದಿದ್ದು ಆಟ ಬೇರೆ, ಇನ್ನು ಮುಂದೆ ನಡೆಯುವಂತ ಆಟಗಳೇ ಬೇರೆ. ಯಾಕಂದ್ರೆ ಎಲೆಕ್ಷನ್ನ ಅಫಿಷಿಯಲ್ ಟಿಕೆಟ್ಗಳೀಗ ಅನೌನ್ಸ್ ಆಗಿರುವಂಥದ್ದು 7 ಲೋಕಸಭಾ ಕ್ಷೇತ್ರ. 7 ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ರೂರಲ್ DK ಸುರೇಶ್ ಕನ್ಫರ್ಮ್ ಕಾಯಂ ಅವ್ರಿಗೆ ಕೊಡ್ತಾರೆ ಅಂತೇಳಿ. ಆದರೆ ಇದನ್ನ ಹೊರತುಪಡಿಸಿ ಹಾಸನ, ಶಿವಮೊಗ್ಗ, ಮಂಡ್ಯ, ಚಿತ್ರದುರ್ಗ, ವಿಜಯಪುರ, ನೋಡಿ ಹಾವೇರಿ, ಆನಂದ ಸ್ವಾಮಿ, ಗಡ್ಡದೇವರ ಮಠ, ಇಷ್ಟು ಜನಕ್ಕೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು. ವಾಟ್ ನೆಕ್ಸ್ಟ್ ಅಂದ್ರೆ ಈಗ ಬಹಳ ಕುತೂಹಲ ಇರುವಂಥದ್ದು, ಈ ಕ್ಷೇತ್ರಗಳಲ್ಲಿ ಇವರನ್ನು ಆಯ್ಕೆ ಮಾಡಿದ್ದು ಯಾವ ಮಾನದಂಡದ ಮೇಲೆ? ವಿಜಯ್, ನಾಗೇಂದ್ರ ಬಾಬು ಆಳ್ತಾರೂಢ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹೋಲಿಸಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟನ್ನು ಗೆಲ್ಲುವಂತಹ ನಿರೀಕ್ಷೆ ಮತ್ತು ಟಾಸ್ಕ್ ಇರುವಂಥದ್ದು ಹೈಕಮಾಂಡ್ಗೆ ಕರ್ನಾಟಕ ರಾಜ್ಯದ ಮೇಲೆ. ಇದರ ಆಧಾರದ ಮೇಲೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ ರಿಲೀಸ್ ಮಾಡಿದಂಥ ಮೊದಲ ಪಟ್ಟಿಯಲ್ಲಿ ಅಂದರೆ 39 ಕ್ಷೇತ್ರಗಳನ್ನು ಅನೌನ್ಸ್ ಮಾಡಿದೆ ಇಡೀ ದೇಶಾದ್ಯಂತ. ಅದರಲ್ಲಿ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದಿಂದ 7 ಅಭ್ಯರ್ಥಿಗಳನ್ನು 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂಥದ್ದು. ಈಗಾಗಲೇ ಕೂಡ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ರಾಜ್ಯ ಉಸ್ತುವಾರಿ ಹೊತ್ತಿರುವಂಥ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆ ಕಳೆದ 3 ದಿನಗಳ ಹಿಂದೆ ನಿರಂತರವಾಗಿ ಸಭೆಯನ್ನು ನಡೆಸಿ ಕೇವಲ 7 ಅಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೂಡ ಪಟ್ಟಿಯನ್ನು ಒಂದಷ್ಟು ಶಾರ್ಟ್ ಲಿಸ್ಟನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕೆಲ ಸಚಿವರು ಅಭ್ಯರ್ಥಿ ಆಗುವ ಸಂಬಂಧಪಟ್ಟಂತೆ ಹಿಂದೇಟ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅಳೆದು ತೂಗಿ ಯಾವುದು ಗೊಂದಲ ಆಗದ ರೀತಿಯಲ್ಲಿ ಈಗ ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳಿಗೆ ಘೋಷಣೆ ಮಾಡಿರುವಂಥದ್ದು, 7 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರುವಂಥದ್ದು. ಇಲ್ಲಿ ಎಲ್ಲವೂ ಕೂಡ ನಿರೀಕ್ಷೆ ಇರುವಂಥದ್ದು. ಆದರೆ ಹಾವೇರಿ ಕ್ಷೇತ್ರ ಸಂಬಂಧಪಟ್ಟಂತೆ ಅನಂತ ಸ್ವಾಮಿ ಗುಡೇದಮಠ ಏನಿದೆ ಅದು ಒಂದಷ್ಟು ನಿರೀಕ್ಷೆ ಮೀರಿ ಅದು ಅಭ್ಯರ್ಥಿ ಅನೌನ್ಸ್ ಆಗಿರುವಂಥದ್ದು. ಇದನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರ, ಯಾಕಂದರೆ ಉಡುಪಿ ಚಿಕ್ಕಮಗಳೂರಿಗೆ ಈಗಾಗಲೇ ಕೂಡ ಹೆಗಡೆ ಅವರ ಹೆಸರನ್ನು, ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಕೂಡ ಕೇಳಿಬರ್ತಾ ಇತ್ತು. ಅವರು ಹೆಸರನ್ನು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಅದೇ ರೀತಿ ಕೂಡ ಕೆಲವು ಸಚಿವರು ಅಂದರೆ ಕೋಲಾರಕ್ಕೆ ಸಚಿವ KH ಮುನಿಯಪ್ಪ ಹೆಸರು ಕೇಳಿಬರ್ತಾ ಇರುವಂಥದ್ದು. ಅದೇ ರೀತಿ ಕೂಡ ಚಾಮರಾಜನಗರಕ್ಕೆ ಸಚಿವ HC ಮಹದೇವಪ್ಪ ಹೆಸರು ಕೇಳಿಬರ್ತಾ ಇರುವಂಥದ್ದು. ಈ ರೀತಿ ಬಳ್ಳಾರಿ
ಬಾರಿಗೆ ನಾಗೇಂದ್ರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ನಾಗೇಂದ್ರ ಬಾಬು ಸಚಿವರು ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ ಮಾಡಬೇಕು. ಅದರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ, ಯಾಕಂದ್ರೆ ಮೊನ್ನೆ CC ಮೀಟಿಂಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಮೀಟಿಂಗಲ್ಲಿ ಕೇವಲ 7 ಕ್ಷೇತ್ರಗಳನ್ನು ಮಾತ್ರ ಏನು ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಈಗ ಮುಂದೆ ಮತ್ತೊಂದು ಸಭೆಯನ್ನು ನಡೆಸಿ ಮತ್ತೊಂದು 2ನೇ ಹಂತದಲ್ಲಿ ಇನ್ನು ಉಳಿದಂಥ 21 ಕ್ಷೇತ್ರಗಳು ಕೂಡ 2ನೇ ಪಟ್ಟಿಯಲ್ಲಿ ಅನೌನ್ಸ್ ಆಗೋದಿಲ್ಲ. ಅಲ್ಲಿ ಸುಮಾರು 8ರಿಂದ 10 ಕ್ಷೇತ್ರ ಮಾತ್ರ ಆಗುವಂಥದ್ದು. ಅಂದರೆ ಮುಂದಿನ ವಾರ ಇನ್ನು 2ನೇ ಪಟ್ಟಿಯಲ್ಲಿ ಅನೌನ್ಸ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಹಾಸನ ಶ್ರೇಯಸ್ ಪಟೇಲ್ ಹೆಸರು ಕೂಡ ಬಹುತೇಕ ಫೈನಲ್ ಆಗಿತ್ತು. ಯಾಕೆ ಶ್ರೇಯಸ್ ಪಟೇಲ್ ಹೆಸರನ್ನು ಅನೌನ್ಸ್ ಮಾಡಿಲ್ಲ ಅನ್ನೋಂಥದ್ದು ಒಂದಷ್ಟು ಕುತೂಹಲ ಇರುವಂಥದ್ದು. ಬಹುತೇಕವಾಗಿ JDSನ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಏನು ಇರಬಹುದು. JDSನ ಯಾರು ಆಗ್ತಾರೆ ಅಭ್ಯರ್ಥಿ ಅನ್ನೋದು ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು. ಈಗ 7 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇನ್ನುಳಿದಂತ ಕ್ಷೇತ್ರಗಳ ಪಟ್ಟಿ ಯಾವಾಗ ಅನ್ನೋ ಕುತೂಹಲ ಕೇಳಿಸಿದಾಗ ಅಲ್ಲಿ ನಮಗೆ ಒಂದು ನಾಲೆಡ್ಜ್ ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದ್ರೆ ಬಿಜೆಪಿ ಮತ್ತೆ JDS ಮೈತ್ರಿ ಟಿಕೆಟ್ ಘೋಷಣೆ ಆದ್ಮೇಲೆ ಆ ಕ್ಷೇತ್ರಗಳಿಗೆ ಅನೌನ್ಸ್ ಮಾಡ್ತಾರ. ಯಾಕೆಂದ್ರೆ ನೋಡಿ, ಈಗ 7 ಜನರ ಹೆಸರು ಅನೌನ್ಸ್ ಆಗಿದೆಯಲ್ಲ, ಎಲ್ಲೂ ಕೂಡ ಇಲ್ಲಿ ಸಚಿವರ ಹೆಸರೇ ಇಲ್ಲ. ಇನ್ನುಳಿದಂತ ಕ್ಷೇತ್ರಗಳಲ್ಲಿ ಸಚಿವರ ಹೆಸರು ತಳಕು ಹಾಕೊಳ್ಬೋದಾ ವಿಜಯ್? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಈಗಾಗಲೇ ಕೂಡ ಹಾಸನ ಕ್ಷೇತ್ರ ಅನೌನ್ಸ್ ಆಗಿರುತ್ತದೆ. ಆದರೆ ಒಂದಷ್ಟು ಕುತೂಹಲ ಇರುವಂಥದ್ದು ಈಗ ಮೈಸೂರು, ಚಾಮರಾಜನಗರ ಈ ರೀತಿ ಕ್ಷೇತ್ರಗಳಿಗೆ ಅನೌನ್ಸ್ ಮಾಡದೇ ಇರುವಂಥದ್ದೇನಿದೆ ಅಂದರೆ ಸಚಿವರು ನಾನು ಆಗಲೇ ಹೇಳಿದ ರೀತಿಯಲ್ಲಿ ಕೂಡ ಏನು ಈಗ ಉಳಿದಂಥ 7 ಕ್ಷೇತ್ರಗಳಲ್ಲಿ ಅಂದರೆ ಈಗ ಅನೌನ್ಸ್ ಮಾಡಿದಂಥ 7 ಕ್ಷೇತ್ರಗಳಲ್ಲಿ ಹಾಸನದ ಶ್ರೇಯಸ್ ಪಾಟೀಲ್ ಸೇರಿದಂತೆ ಎಲ್ಲವೂ ಕೂಡ ನಿರೀಕ್ಷಿತ ಹೆಸರುಗಳು ಕೂಡ ಅನೌನ್ಸ್ ಆಗಿರುವಂಥದ್ದು, ಏನು ಅದು ಪಟ್ಟಿ ಪ್ರಕಟ ಆಗಿರುವಂಥದ್ದು. ಆದರೆ ಸಚಿವರುಗಳ ಸಂಬಂಧಪಟ್ಟ ಸ್ಪರ್ಧೆ ಯಾವ್ಯಾವ ಕ್ಷೇತ್ರ ಇದೆ, ಕೋಲಾರ, ಬಳ್ಳಾರಿ, ಚಾಮರಾಜನಗರ ಈ ರೀತಿ ಯಾವ್ಯಾವ ಸಚಿವರು ಸ್ಪರ್ಧೆ ಮಾಡುವ ಸಂಬಂಧಪಟ್ಟಂತೆ ಸಚಿವರನ್ನ ಏನು ಕಡೆಕಳಿಸುವ ಸಂಬಂಧಪಟ್ಟಂತೆ ನಿರ್ಧಾರ ಆಗಿದೆ ಅಥವಾ ಬಹುತೇಕವಾಗಿ ಆ ಸಂಬಂಧಪಟ್ಟ ಚರ್ಚೆ ಆಗಿದೆ, ಆ ಕ್ಷೇತ್ರಗಳು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಯಾಕೆ ಅಂತಂದ್ರೆ ಸಚಿವರು ಹಿಂದೇಟ್ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಮಾತುಕತೆ ಚರ್ಚೆ ಹಂತದಲ್ಲಿರುವಂಥದ್ದು. ಅದಕ್ಕೆ ಈಗ ಅನೌನ್ಸ್ ಮಾಡಿ ಏನಾದರೂ ಕೂಡ ಅಸಮಾಧಾನ ಉಂಟಾದರೆ, ಯಾಕಂದರೆ ಚಾಮರಾಜನಗರದಲ್ಲಿ ಸಚಿವ SC ಮಹದೇವಪ್ಪ ಹೇಳ್ತಾ ಇರುವಂಥದ್ದು ನನ್ನ ಮಗನಿಗೆ ಕೊಡಿ, ನನಗೆ ಬೇಡ ಟಿಕೆಟ್ ಅಂತ ಹೇಳ್ತಾ ಇರುವಂಥದ್ದು. ಇದು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿರುವಂಥದ್ದು. ಇನ್ನೂ ಕೂಡ ಆ ಕ್ಷೇತ್ರ ಸಂಬಂಧಪಟ್ಟಂತೆ ಗೊಂದಲ ಇರುವಂಥದ್ದು. ಅದೇ ರೀತಿ ಮೈಸೂರು ಲೋಕಸಭಾ ಕ್ಷೇತ್ರ ಕೂಡ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಚರ್ಚೆಯ ಹಂತದಲ್ಲಿರುವಂಥದ್ದು. ಇವೆಲ್ಲವೂ ಕೂಡ ಇನ್ನೂ ಚರ್ಚೆಯ ಹಂತ ಇರುವಂಥ ಹಿನ್ನೆಲೆಯಲ್ಲಿ 21 ಲೋಕಸಭಾ ಕ್ಷೇತ್ರಗಳನ್ನು ಪಟ್ಟಿಯನ್ನ ಇನ್ನೂ ಕೂಡ ಪ್ರಕಟ ಮಾಡದೆ ಬಾಕಿ ಉಳಿಸ್ಕೊಂಡಿರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಇನ್ನೂ ಕೂಡ ಏನು CC ಸಭೆಗೆ ಹಾಜರಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ 2ನೇ ಪಟ್ಟಿಯಲ್ಲಿ ಅಂದರೆ 2ನೇ ಚರ್ಚೆಯ ಸಂದರ್ಭದಲ್ಲಿ 2ನೇ ಪಟ್ಟಿಯಲ್ಲಿ ಇನ್ನೂ ಉಳಿದಂಥ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಪ್ರಕಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಚರ್ಚೆ ಹಂತದಲ್ಲಿರುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ರಾಜಕೀಯವಾಗಿ ನೋಡೋದಾದರೆ ಬಿಜೆಪಿಗಿಂತ ಒಂದು ಹೆಜ್ಜೆ ಕಾಂಗ್ರೆಸ್ ಮುಂದೆ ಹೋಗಿದೆ. ಯಾಕೆ ಅಂತಂದರೆ ಬಿಜೆಪಿ ಪ್ರಕಟ ಮಾಡಿದಂಥ ಮೊದಲ ಪಟ್ಟಿಯಲ್ಲಿ ರಾಜ್ಯದಿಂದ ಒಂದು ಹೆಸರು ಕೊಡಿಲ್ಲ. ಆದರೆ ಕಾಂಗ್ರೆಸ್ಸು 7 ಹೆಸರುಗಳನ್ನು ಪ್ರಕಟ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಬಿಜೆಪಿಗೆ ಪಂಥಾಹ್ವಾನ ನೀಡಿರುವಂಥದ್ದು, ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು. ಆದರೆ ಕುತೂಹಲ ಇರುವಂಥದ್ದು ಒಂದಷ್ಟು ಚರ್ಚೆಯ ವಿಚಾರ ಇರುವಂಥದ್ದು 2ನೇ ಪಟ್ಟಿಯಲ್ಲಿ ಕಾಂಗ್ರೆಸ್ ಅಂದರೆ ಉಳಿದ 21 ಕ್ಷೇತ್ರಗಳಿಗೆ ಯಾವೆಲ್ಲ ಹೆಸರುಗಳನ್ನು ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ 21 ಕ್ಷೇತ್ರಗಳಿಗೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಇನ್ನೂ ಅಭ್ಯರ್ಥಿಗಳ ಹುಡುಕಾಟದಲ್ಲಿದ್ದಾರಾ, ಸಮರ್ಥ ಅಭ್ಯರ್ಥಿಗಳು ಇನ್ನೂ ಸಿಗಲಿಲ್ವಾ? ಯಾಕಂದರೆ ಇನ್ನು 21 ಕ್ಷೇತ್ರಗಳನ್ನು ಬಾಕಿ ಉಳಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇದು ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಚರ್ಚೆಯ ವಿಚಾರ ಆಗಿರುವಂಥದ್ದು ನಾಗೇಂದ್ರ ಬಾಬು.